ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್, UGC ನೆಟ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತಹ ಕೋಡಿಂಗ್, ಡಿಕೋಡಿಂಗ್ ರಿಲೇಟೆಡ್ ಪ್ರಶ್ನೆಗಳನ್ನು ಬಿಡಿಸುವುದನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲನೆಯದಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ತರಹದ ಕೋಡೆಡ್ ಆಗಿರುವಂತಹ ವರ್ಡ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಸ್ವಲ್ಪ ಲಾಜಿಕ್ ಅಥವಾ ಸ್ಪೆಸಿಫಿಕ್ ರೂಲ್ಸ್ನ ಅಪ್ಲೈ ಮಾಡುವುದರ ಮೂಲಕ ನಾವು ಡಿಕೋಡ್ ಮಾಡುವುದನ್ನೇ ಕೋಡಿಂಗ್, ಡಿಕೋಡಿಂಗ್ ಎಂದು ಕರೆಯಲಾಗುತ್ತದೆ. ಈಗ ನಾವು ಕೋಡಿಂಗ್ನ ವಿಧಗಳನ್ನು ತಿಳಿಯೋಣ. ಮೊದಲನೆಯದು ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ಮಿಕ್ಸ್ಡ್ ಕೋಡಿಂಗ್ ಮತ್ತು ಸಬ್ಸ್ಟಿಟ್ಯೂಷನ್ ಕೋಡಿಂಗ್. ಈಗ ಒಂದೊಂದೇ ಕೋಡಿಂಗನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗೋಣ. ಮೊದಲು ಲೆಟರ್ ಕೋಡಿಂಗ್. ಎಲ್ಲ ಲೆಟರ್ಗಳನ್ನು ನಾವು ಇನ್ನೊಂದು ಲೆಟರ್ಗಳ ಜೊತೆ ರೀಪ್ಲೇಸ್ ಮಾಡಿ ಸ್ಪೆಸಿಫಿಕ್ ರೂಲ್ಸ್ನ ಅಪ್ಲೈ ಮಾಡಿ ಡಿಕೋಡ್ ಮಾಡುವುದಕ್ಕೆ ಲೆಟರ್ ಕೋಡಿಂಗ್ ಎಂದು ಕರೆಯುತ್ತಾರೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಆಪಲ್ನ ನಾವು BQQMF ಅಂತ ಬರೆದ್ರೆ ಆ ರೇಂಜ್ನ ಏನು ಬರಿಬೋದು? ಈ ಥರ ಪ್ರಶ್ನೆಗಳನ್ನು ಹೆಂಗೆ ಬಿಡಿಸುವುದು ಎಂಬುದನ್ನು ನಾನೀಗ ತಿಳಿಸ್ಕೊಡ್ತೇನೆ. ಇಲ್ಲಿ CAT ಕ್ಯಾಟ್ನ DBU ಅಂತ ಬರೆದ್ರೆ DOG ಡಾಗ್ನ ನಾವು ಯಾವ ಥರ ಬರಿಬೋದು? ಇದು ಪ್ರಶ್ನೆ. ಇದನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಮೊದಲನೆಯದಾಗಿ ನಾನು ABCD ಇಂಗ್ಲೀಷ್ ಆಲ್ಫಾಬೆಟನ್ನು ಸಂಪೂರ್ಣವಾಗಿ ಇಲ್ಲಿ ಬರೆದುಕೊಂಡಿದ್ದೇನೆ. ನಾನಿಲ್ಲಿ ಮೊದಲು CAT ಕ್ಯಾಟನ್ನು ನಾನು ರೌಂಡ್ ಮಾರ್ಕ್ ಮಾಡಿಕೊಂಡಿದ್ದೇನೆ. ನಂತರ ಮೊದಲನೆಯ ಲೆಟರ್ ಸಿಗೆ ಫಸ್ಟ್ನೇ ಲೆಟರ್ D ಅಂದರೆ ಏನು ಡಿಫ್ರೆನ್ಸ್ ಇಲ್ಲ, ಅಂದರೆ ನೆಕ್ಸ್ಟ್ ಲೆಟರ್ ಮೂವ್ ಆಗಿದೆ. ಸೇಮ್ ಎಗೆ ನೆಕ್ಸ್ಟ್ ಲೆಟರ್ B, ನಂತರ Tಗೆ U. ಈಗ ನಮ್ಗೆ ಆಲ್ರೆಡಿ ಲಾಜಿಕ್ ಅರ್ಥ ಆಗಿದೆ. Dಗೆ ನೆಕ್ಸ್ಟ್ ಇದು ಯಾವ್ದು ಬರುತ್ತಪ್ಪ ಅಂದರೆ E ಬರುತ್ತೆ. ಅದಾದ ನಂತರ ಓಗೆ ನೆಕ್ಸ್ಟ್ ಯಾವ್ದು ಬರ್ಬೋದು? P ಬರುತ್ತೆ. ನಂತರ Gಗೆ ಯಾವ್ದು ಬರುತ್ತೆ ಅಂದರೆ H ಬರುತ್ತೆ. ಅಂದರೆ ಫೈನಲ್ ಆನ್ಸರ್ DOGನ ನಾವು EPH ಅಂತ ಬರಿಬೋದು. ಈ ಥರ ನಾವು ಲೆಟರ್ ಕೋಡಿಂಗನ್ನು ಸಿಂಪಲ್ಲಾಗಿ ಬಿಡಿಸಬಹುದು. ಈಗ ಕ್ವಿಕ್ಕಾಗಿ ಇನ್ನೊಂದು ಕ್ವಶನ್ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ CHAIR ಚೇರ್ನ ನಾವು TIDBQ ಅಂತ ಬರೆದ್ರೆ TABಯಲ್ಲಿ ಟೇಬಲ್ನ ನಾವು ಏನು ಬರಿಬೇಕು? ಇದು ಪ್ರಶ್ನೆ. ನಾನಿಲ್ಲಿ ಆ್ಯಸ್ ಇಟ್ ಈಸ್ ಚೇರ್ನ ಹಂಗೆ ಬರ್ಕೊತಾ ಇದ್ದೀನಿ. ಇಲ್ಲಿ ಅದು ಕೋಡೆಡ್ ವರ್ಡ್ನು ಕೂಡ ಅಲ್ಲೇ ಬರ್ಕೊತಾ ಇದ್ದೀನಿ. ಈಗ ನಾನು C ಮತ್ತು T ನಡುವೆ ಡಿಫ್ರೆನ್ಸ್ ಎಷ್ಟೈತೆ ಎಂಬುದನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ಅಂದರೆ 16 ಇದೆ. ನಂತರ ಸೇಮು Hಗೂ Iಗೂ ಡಿಫ್ರೆನ್ಸ್ ನೋಡಿದ್ರೆ 0 ಇದೆ. ನಂತರ Aಗೂ ಮತ್ತು Dಗೂ ಅಂದರೆ 2 ಡಿಫ್ರೆನ್ಸ್ ಇದೆ. ನೆಕ್ಸ್ಟು Iಗೂ ಮತ್ತು Bಗೂ ಡಿಫ್ರೆನ್ಸು -6. ಇದಾದ ನಂತರ Rಗೂ ಮತ್ತು Qಗೂ ಡಿಫ್ರೆನ್ಸು -0. ಆ್ಯಸ್ ಇಟ್ ಈಸ್ ಕೋಡ್ನ ನಾನು ಈ ಥರ ಬರ್ಕೊಂಡಿದ್ದೀನಿ. ಈ ಥರ ಬರ್ಕೊಂಡ್ರೆ ನಾವು ಟೇಬಲ್ ಅನ್ನೋ ಪದಕ್ಕೂ ಕೂಡ ನಾವು ಆನ್ಸರ್ನ ಈಸಿಯಾಗಿ ಕಂಡುಹಿಡಿಬೋದು. ಈಗ ಟೇಬಲ್ Tಗೆ 16 ಡಿಫ್ರೆನ್ಸ್ ಯಾವುದು ಎಂಬುದನ್ನು ಕಂಡುಹಿಡಿತೀನಿ ನೋಡಿ. ಈ ಥರ ಆರೋ ಮಾರ್ಕ್ ಹಾಕೊಂಡು ನಾನು ಕಂಡುಹಿಡಿತಾ ಇದ್ದೀನಿ, ಅಂದರೆ K ಬರುತ್ತೆ 16 ಡಿಫ್ರೆನ್ಸು. ನಂತರ Aಗೆ 0 ಡಿಫ್ರೆನ್ಸ್ ಅಂದರೆ B ಬರುತ್ತೆ. ನಂತರ Bಗೆ 2 ಡಿಫ್ರೆನ್ಸ್ ಅಂದರೆ E ಬರುತ್ತೆ. ನಂತರ Lಗೆ 6 ಮೈನಸ್ ಡಿಫ್ರೆನ್ಸ್ ಅಂದರೆ ಯಾವ್ದು ಬರುತ್ತೆ ಅಂದರೆ Eನೇ ಬರುತ್ತೆ. ಇದಾದ ನಂತರ Eಗೆ -0 ಅಂದರೆ D ಬರುತ್ತೆ. ಇದಕ್ಕೀಗ ಆನ್ಸರ್ ಏನಪ್ಪ ಅಂದರೆ KBEED. ಈ ಥರ ನಾವು ಈಸಿಯಾಗಿ ನಾವು ಆನ್ಸರ್ನ ಕಂಡುಹಿಡಿಬೋದು. ಈಗ ನಾವು ನಂಬರ್ ಕೋಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ ಕೋಡಿಂಗ್ ಅಂದರೆ ಯಾವುದಾದ್ರೂ ಲೆಟರ್ನ ನಾವು ನಂಬರ್ ಮೂಲಕ ರೀಪ್ಲೇಸ್ಮೆಂಟ್ ಮಾಡಬೇಕು, ಬೇಸ್ಡ್ ಆದರೂ ಪೊಸಿಷನ್ ಮೇಲೆ. ಅದನ್ನು ನಾವು ನಂಬರ್ ಕೋಡಿಂಗ್ ಅಂತ ಕರಿತೀವಿ. ಈಗ ಒಂದು ನಂಬರ್ ಕೋಡಿಂಗನ್ನು ಮಾಡೋಣ. ಇಲ್ಲಿ ಆ್ಯಪಲ್ನ 5, 12, 16, 16, 1 ಅಂತ ಬರೆದ್ರೆ ಕೈಟ್ದು ನಂಬರ್ ಏನಾಗಿರುತ್ತೆ ಎಂದು ಪ್ರಶ್ನೆ ಕೇಳ್ತಾರೆ. ಈ ಥರ ಪ್ರಶ್ನೆ ಬಂದರೆ ಇಲ್ಲಿ ಈ ಥರ ಬರ್ಕೊಬೇಕು. ನಂತರ A ರೌಂಡ್ ಮಾರ್ಕ್ ಮಾಡ್ತೀನಿ. ಈಗ A ಅಂದರೆ 1, P ಅಂದರೆ 16, L ಅಂದರೆ 12, E ಅಂದರೆ 5. ಈಗ 1, 16, 16, 12, 5. ಬಟ್ ಅಲ್ಲಿ ಆನ್ಸರು ರಾಂಗ್ ಇದೆ. ಈಗ ನಾವು ಲಾಜಿಕ್ ಅಪ್ಲೈ ಮಾಡೋಣ, ಅಂದರೆ ರಿವರ್ಸ್ ಹೋಗೋಣ. 5, 12, 16, 16, 1. ಈಗ ಚೆಕ್ ಮಾಡೋಣ. ಕರೆಕ್ಟಾಗಿದೆ. ಇದನ್ನು ರಿವರ್ಸ್ ನಂಬರ್ ಕೋಡಿಂಗ್ ಅಂತ ಕರೀತಾರೆ. ಈಗ ಸೇಮ್ ಅದನ್ನೇ ಅಪ್ಲೈ ಮಾಡೋಣ. ಕೈಟ್ದು KITE ಕೈಟ್ದು ನಂಬರು 11, 9, 25 ಆಗಿರುತ್ತೆ. ಇದನ್ನು ನಾವು ರಿವರ್ಸ್ ಲಾಜಿಕ್ ಅಪ್ಲೈ ಮಾಡಿದ್ರೆ 5,
2911 ಬರುತ್ತೆ. ಅಂದರೆ ಕೆದು ಆನ್ಸರು 52911 ಆಗಿರುತ್ತೆ. ಈ ಥರ ನಾವು ಈಸಿಯಾಗಿ ಬಿಡಿಸ್ಬೋದು. ಈಗ ಕ್ವಿಕ್ಕಾಗಿ ಇನ್ನೊಂದು ಕ್ವಶನ್ ನೋಡ್ಕೊಂಬಿಡೋಣ. PEN ಪೆನ್ 32 ಅಂತೆ. ಫೈಂಡ್ INK. ಮಾಮೂಲಿ ಈಗ P ಅಂದರೆ 16, E ಅಂದರೆ 5, N ಅಂದರೆ 14, I ಅಂದರೆ 9, N ಅಂದರೆ 14, K ಅಂದರೆ 11. ಈಗ PEN ಅಂದರೆ 16, E ಅಂದರೆ 5, N ಅಂದರೆ 14. ಈ ಮೂರನ್ನು ನಾವಿಲ್ಲಿ ಕೂಡಿದ್ರೆ 32 ಬರುತ್ತೆ. ಸೇಮ್ ಲಾಜಿಕ್ಕು ಇಂಕಿಗೆ ಅಪ್ಲೈ ಮಾಡಿದ್ರೆ I ಅಂದರೆ 9, N ಅಂದರೆ 14, K ಅಂದರೆ 11. ಅಂದರೆ ಆ ಮೂರು ಕೂಡಿದ್ರೆ 9, 14, 11 ಕೂಡಿದ್ರೆ 34 ಆಗಿರುತ್ತೆ. ಅಂದರೆ ಇಂಕ್ದು ಆನ್ಸರ್ 34. ಮಿಕ್ಸ್ಡ್ ಕೋಡಿಂಗ್ ಅಂದರೆ ಏನಪ್ಪ ಅಂದರೆ ಕಾಂಬಿನೇಷನ್ ಆಫ್ ಲೆಟರ್, ಅಂದರೆ ಯಾವುದಾದ್ರೂ ವರ್ಡ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಸಿಂಬಲ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ಕೊಂಡು ನಾವು ಅದನ್ನು ಡಿಕೋಡ್ ಮಾಡಬೇಕು. ಯೂಸಿಂಗ್ ಸಮ್ ಲಾಜಿಕ್ಸ್ ಆಗಿರ್ಬೋದು, ಸ್ಪೆಸಿಫಿಕ್ ರೂಲ್ಸ್ ಆಗಿರ್ಬೋದು. ಇದನ್ನು ಮಿಕ್ಸ್ಡ್ ಕೋಡಿಂಗ್ ಅಂತ ಕರೀತಾರೆ. ಈಗ ನಾವು ಡೈರೆಕ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಇಲ್ಲಿ ಕ್ಯಾಟ್ನ 3 ಅಂತ ಬರ್ತಿದ್ದಾರೆ. ಡಾಗ್ನ %6 ಅಂಡು ಅಂತ ಬರ್ತಿದ್ದಾರೆ. ನಾವೀಗ ಗೋಟ್ ಎಂಬ ಪದನ ಡಿಕೋಡ್ ಮಾಡೋಣ. ಫಸ್ಟ್ ಇಲ್ಲಿ ನಾನು ಕ್ಯಾಟ್ ಹಂಗೆ ಬರ್ತಿದ್ದೀನಿ, ಮತ್ತು ಆ ನಂಬರ್ನ ಹಂಗೆ ಬರ್ತಿದ್ದೀನಿ. ನಂತರ ಸಿನ ಅಂತ ಕರಿತೀವಿ, ಎನ 3 ಅಂತ ಕರಿತೀವಿ, ಟಿನ # ಅಂತ ಕರಿತೀವಿ. ನೆಕ್ಸ್ಟು DOG ಡಾಗ್ನು ಹಂಗೆ ಬರ್ತಿದ್ದೀನಿ, ಮತ್ತು ಅದರ ಪೊಸಿಷನ್ ಅಲ್ಲೇ ಬರ್ತಿದ್ದೀನಿ. ಅಂದರೆ ಈಗ ಡಿನ % ಅಂತ, ಓನ 6 ಅಂತ, ಜಿನ ಅಂಡ್ ಅಂತ ಕರಿತೀವಿ. ಈಗ ಆಲ್ರೆಡಿ ನಮ್ಗೆ ಇಲ್ಲಿ ಆನ್ಸರೇ ಸಿಕ್ಬಿಡ್ತು. ಅಂದರೆ ಜಿ ಅಂದರೆ ಅಂಡು, ಓ ಅಂದರೆ 6, ಎ ಅಂದರೆ 3, ಟಿ ಅಂದರೆ #. ಆನ್ಸರ್ ಈಸ್ ಅಂಡ್ 6 3 #. ನಾವು ಈ ಥರ ಮಿಕ್ಸ್ಡ್ ಕೋಡಿಂಗ್ನ ಸಿಂಪಲಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ನಾವು ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಅಂದರೆ ಒಂದು ವರ್ಡ್ನ ಇನ್ನೊಂದು ವರ್ಡ್ನ ಮೂಲಕ ನಾವು ರೀಪ್ಲೇಸ್ಮೆಂಟ್ ಮಾಡೋದನ್ನೇ ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ನೋಡೋದಾದರೆ ಸ್ಕೈ ಮೀನ್ಸ್ ಬ್ಲೂ ಅಂತೆ, ಬ್ಲೂ ಮೀನ್ಸ್ ರೈನ್ ಅಂತೆ, ರೈನ್ ಮೀನ್ಸ್ ಕ್ಲೌಡ್ ಅಂತೆ. ಇದು ನಾವೀಗ ಸಿಂಪಲಾಗಿ ಬಿಡಿಸೋಣ. ಫಸ್ಟು ಸ್ಕೈದು ಸಬ್ಸ್ಟಿಟ್ಯೂಷನ್ನು ಬ್ಲೂ. ಇಲ್ಲಿ ಬ್ಲೂ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎನ್ನ ಸ್ಕೈನ. ನೆಕ್ಸ್ಟು ಬ್ಲೂ ಅಂದರೆ ರೈನು. ಅಂದರೆ ನಮಗೆ ಇಲ್ಲಿ ಆನ್ಸರೇ ಸಿಕ್ಬಿಡ್ತು. ಏನಪ್ಪ ಅಂದರೆ ವಾಟ್ ಈಸ್ ದ ಕಲರ್ ಆಫ್ ಸ್ಕೈ ಅಂದರೆ ರೈನ್. ನೆಕ್ಸ್ಟು ಲಾಸ್ಟ್ ಕ್ವಶನ್ನ ಸಾಲ್ವ್ ಮಾಡಿ ವಿಡಿಯೋ ಮುಗಿಸ್ಬಿಡೋಣ. ಇಲ್ಲಿ ಟ್ರೀ ಅಂದರೆ ಗ್ರೀನ್ ಅಂತೆ, ಗ್ರೀನ್ ಅಂದರೆ ಲೀಫ್ ಅಂತೆ, ಲೀಫ್ ಅಂದರೆ ಪ್ಲ್ಯಾಂಟ್ ಅಂತೆ. ಈಗ ಕ್ವಶನ್ ಏನಪ್ಪ ಅಂದರೆ ವಾಟ್ ಡಸ್ ರೆಪ್ರೆಸೆಂಟ್ ಟ್ರೀ, ಅಂದರೆ ಟ್ರೀ ಅಂದರೆ ಏನು, ಅಂದರೆ ಟ್ರೀ ಬಗ್ಗೆ ಕ್ವಶನ್ ಕೇಳವ್ರೆ. ಇವಾಗ ನಾವು ಟ್ರೀದು ಸಬ್ಸ್ಟಿಟ್ಯೂಷನ್ನು ಗ್ರೀನು, ಅಂದರೆ ಗ್ರೀನ್ ಅಂದರೆ ಏನು ಅಂದರೆ ಲೀಫು. ಸೊ ನಾವು ಟ್ರೀ ಅಂದರೆ ಗ್ರೀನು, ಗ್ರೀನ್ ಅಂದರೆ ಲೀಫು. ಅಂದರೆ ಫೈನಲ್ ಆನ್ಸರ್ ಈಸ್ ಟ್ರೀ ರೆಪ್ರೆಸೆಂಟೆಡ್ ಆಸ್ ಎ ಲೀಫ್. ಸಿಂಪಲ್. ಇವಾಗ ಇಲ್ಲಿ ಪ್ಲ್ಯಾಂಟ್ ಏನಕ್ಕಾಗಲ್ಲ ಅಂತ ಕ್ವಶನ್ನು. ಬಟ್ ಕ್ವಶನ್ ಆಸ್ಕಿಂಗ್ ಈಸ್ ವಾಟ್ ಈಸ್ ದ ಟ್ರೀ ರೆಪ್ರೆಸೆಂಟೆಡ್. ಸೊ ವಿ ಫಾಲೋ ಓನ್ಲಿ ಒನ್ ಸ್ಟೆಪ್ ಫರ್ದರ್ ಆಫ್ಟರ್ ದಿ ಟ್ರೀ ಈಸ್ ದ ಗ್ರೀನ್. ಫೈನಲ್ ಆನ್ಸರ್ ಈಸ್ ಟ್ರೀ ರೆಪ್ರೆಸೆಂಟೆಡ್ ಆಸ್ ಎ ಲೀಫ್. Thank you for watching full video. Please do subscribe VTech Kannada. Thank you all.